ನಾಯಕರ ಮೇಲೆ ಡಿ.ಕೆ. ಶಿವಕುಮಾರ್ ಮೇಲೆ ಡಿ.ಕೆ. ಸುರೇಶ್ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಕೊಲೆ ಮಾಡಿಸುವಂತ ಪ್ರಯತ್ನಗಳು ನಡೆದಿದ್ದಾವೆ ಮತ್ತು ಆರೋಪಗಳಾಗಿದ್ದಾವೆ. ಅಲ್ಲ ರೀ, ಮುನ್ರತ್ನ ಅವರ ಸಂಸ್ಕೃತಿ ಏನು ಅಂತ ನಿಮ್ಗೆ ಗೊತ್ತು, ಅವರ ಹಿನ್ನೆಲೆ ಏನು ಅಂತಾನು ನಿಮಗ್ ಗೊತ್ತು. ಆಮೇಲೆ ಅವರೊಬ್ರು ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಡೈರೆಕ್ಟರ್, ಯಾರೋ ಸ್ಕ್ರಿಪ್ಟ್ ಬರ್ಕೊಟ್ಟಂಗೆ ಅವ್ರು ಮಾತಾಡ್ತಕ್ಕಂಥದ್ದನ್ನ ಕಲ್ತಿದ್ದಾರೆ. ಅದಕ್ಕಷ್ಟು ಹೆಚ್ಚಿಗೆ ಮಹತ್ವ ಕೊಡ್ತಕ್ಕಂಥದ್ದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ನಾಟಕ ಅವೆಲ್ಲ, ಯಾವ ಆತಂಕನೂ ಇಲ್ಲ, ಏನೂ ಇಲ್ಲ. ಯಾರ ಮುನ್ರತ್ನ ಕೊಲೆ ಮಾಡಕ್ಕಾಗ್ತದೆ ದೇಶದಲ್ಲಿ? ಮುನ್ರತ್ನ ಯಾರನ್ನ ಬೇಕಾದ್ರೆ ಕೊಲೆ ಮಾಡಬಹುದು, ಮುನ್ರತ್ನ ಯಾರ ಕೊಲೆ ಮಾಡಕ್ಕಾಗ್ತದೆ ದೇಶದಲ್ಲಿ? ಅವೆಲ್ಲ ಸುಮ್ಮನೆ ನಾಟಕ ಅಷ್ಟೇ. ಅವರು ವಿರೋಧಿಗಳ ಮೇಲೆ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ವಾತಾವರಣ, ಅಷ್ಟ್ಬಿಟ್ರೆ ಇನ್ನೇನೂ ಇಲ್ಲ. ನೇರವಾಗಿ ಡಿ.ಸಿ.ಎಂ ಮತ್ತೆ ಡಿ.ಕೆ. ಸುರೇಶ್ ಅವರು ಈ ರಾಜ್ಯದಲ್ಲಿ ಯಾರಿಗಾದ್ರೂ ಏನಾದ್ರು ಆದ್ರೆ ನೇರವಾಗಿ ಕಾರಣ ಆಗೋರೆ ಡಿ.ಸಿ.ಎಂ. ಅದಕ್ಕೆ ನಾವೇನು ಮಾಡಕ್ ಆಗಲ್ಲ. ಪಾಪ ಕೆಲವರೆಲ್ಲ ಅವ್ರ ಬಾಯಿ ಚಪ್ಪಲ ತೀರ್ಸ್ಕೊತಾರೆ ಡಿ.ಸಿ.ಎಂ ಮೇಲೆ, ಸುರೇಶ್ ಅವ್ರ ಮೇಲೆ. ಹೇಳಿ, ಆ ಚಪ್ಪಲ ತೀರ್ಸ್ಕೊಳ್ಳಿ, ನಾವೇನ್ ಬೇಡ ಅಂತ ಹೇಳಲ್ಲ ಆ ವಿಚಾರಕ್ಕೆ. ಅಲ್ಲ ರೀ, ಸಿ.ಟಿ. ರವಿ ವಿಚಾರ ದಯಮಾಡಿ ತಾವು ಮಾಧ್ಯಮದವ್ರು ಮಾತಾಡ್ಕೊಡುದು. ಯಾರೇ ಹೆಣ್ಮಕ್ಳ ಬಗ್ಗೆ ಅಗೌರವಾಗಿ ಮಾತಾಡಿದ್ರೆ ಏನಾಯ್ತು ಸಿ.ಟಿ. ರವಿ ಮೇಲೆ? ಸಿ.ಟಿ. ರವಿಗೆ ಸೆಕ್ಯೂರಿಟಿ ಕೊಡಕ್ಕೋಸ್ಕರ ಪೊಲೀಸ್ನವ್ರು ಕರ್ಕೊಂಡು ಹೋಗಿರ್ತಕ್ಕಂಥದ್ದು, ಗುಂಪು ಸೇರ್ತಕ್ಕಂಥದ್ದು ಅಥವಾ ಗೊಂದಲ ಆಗ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು ಆಗದ್ ಬೇಡ ಅಂತ. ಯಾರಾದ್ರೂ ಸಿ.ಟಿ. ರವಿನ ಕೊಲೆ ಮಾಡಕ್ಕಾಯ್ತದೇನ್ರಿ? ನೀವ್ ಹೇಳ್ರಪ್ಪ ಮಾಧ್ಯಮದವ್ರು. ಕೊಲೆ ಮಾಡೋದ್ ಬೇಡ ರೀ, ಹೊಡಿಯಕ್ಕಾಯ್ತದೇನ್ರಿ ಸಿ.ಟಿ. ರವಿಗೆ? ಯಾರು ಹೇಳು, ಯಾರು ಅವ್ರು ಯಾರು ನೋವಾಗಿತ್ತು ಅವ್ರು ಹೊಡಿಯಕ್ ಹೋಗಿದ್ರು? ಪೊಲೀಸ್ ಕೊಲೆ ಮಾಡಕ್ ಕರ್ಕೊಂಡು ಹೋಗಿದ್ರು, ಅಲ್ಲೆಲ್ಲೋ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಇವೆಲ್ಲ ನಂಬುವಂತ ವಿಚಾರ ಏನ್ರಿ? ಏನ್ ನಮ್ ರಾಜ್ಯ ಜನ ಏನ್ ದಡ್ರು ಅನ್ಕೊಂಡ್ಬಿಟ್ಟವ್ರಪ್ಪ? ಸಿ.ಟಿ. ರವಿ ಆಗ್ಲಿ, ಮುನ್ರತ್ನ ಆಗ್ಲಿ, ಪೊಲೀಸ್ನವ್ರು ಹೊಡಿತಾರೆ ಸಿ.ಟಿ. ರವಿಗೆ. ನನ್ನಂತ ಶಾಸಕನಿಗೆ ಒಬ್ಬನಿಗೆ ಹೊಡಿಯಕ್ಕಾಗಲ್ಲ ಸಿ.ಟಿ. ಪೊಲೀಸ್ನವರು. ಒಬ್ಬ ಲೀಡರ್ ಆಗೋನು, ಎಷ್ಟೇ ನ್ಯಾಷನಲ್ ಲೆವೆಲ್ ಲೀಡರ್, ಅವ್ನು ಹೊಡಿಯಕ್ಕಾಗ್ತದೇನ್ರಿ? ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ಇದ್ದುಕೊಂಡೇ ಅವ್ರಿಗೆ ಏನ್ ಸೆಕ್ಯೂರಿಟಿ? ನೋಡ್ರಿ, ವಿಧಾನಸೌಧದಲ್ಲಿ ಸೆಕ್ಯೂರಿಟಿ ಇದ್ದಿದ್ಕೋಸ್ಕರನೇ ಸಿ.ಟಿ. ರವಿ ಮೇಲೆ ಅಲ್ಲೇ ಆಗ್ಲಿಲ್ಲ. ಭದ್ರತೆ ಇಲ್ಲದೆ ಹೋಗಿದ್ರೆ ಸಿ.ಟಿ. ರವಿ ಮೇಲೆ ಅಲ್ಲೇ ಆಗ್ತಿತ್ತು. ಇವತ್ತು ನನ್ನ ಅಕ್ಕ ತಂಗಿಗೋ ನನ್ನ ಯಾರಿಗೋ ನಾವು ಮಾತಾಡಿದ್ರೆ ನಾವು ಕೂಡ ಬಿಡಲ್ಲ. ಅವನು ಅದನ್ನ ಅರ್ಥ ಮಾಡ್ಕೋಬೇಕು. ಸಿ.ಟಿ. ರವಿ ಅವರು ಉನ್ನತವಾದಂತ ಸ್ಥಾನದಲ್ಲಿ ಬೆಳೆದವ್ರೆ, ಮೊದಲು ಮಾತಾಡೋದನ್ನ ಕಲ್ತ್ಕೋಬೇಕು.